ಕಲ್ಯಾಣ ವೈಭೋಗವೇ ರಾಮ ಕಲ್ಯಾಣ. ಅಕ್ಕ, ಏನಾಯ್ತಕ್ಕ? ಮುಖದಲ್ಲಿ ಬೆವರ ನೀರ? ಎರಡೂನು. ಯಾಕೆ ಟೆನ್ಷನ್ ಆಗಿದ್ದಿಲ್ಲಮ್ಮ? ಕೆಟ್ಟ ಕನ್ಸು ಬಿತ್ತೇನಮ್ಮ? ತುಂಬಾ ಕೆಟ್ಟ ಕನ್ಸು. ವಿಶಾಲ್ ಮದ್ವೆ ಮಾಡ್ಕೊಂಡ್ ಬಂದ್ ಹುಡ್ಗಿನ ಈ ಮನೆ ಮಹಾಲಕ್ಷ್ಮಿ ಮಾಡಿದ್ದಾರೆ. ಆ ವಿಶಾಲ್ ಅಪ್ಪ. ಮದುವೆ ಅಂದ್ರೆ ಮೇಳ ತಾಳ, ಮೆರವಣಿಗೆ, ಆಡಂಬರ ಎಲ್ಲ ಕಲರ್ಫುಲ್ ಆಗಿ ಇರುತ್ತಲ್ಲಕ್ಕ, ಭಯ ಯಾಕೆ? ಏ ಪರಶುರಾಮ, ನನ್ ಹೊಟ್ಟೆಲ್ ಹುಟ್ಟಿದ್ದು ವಲ್ಲಭ್ ವಿಕ್ರಾಂತ್ ಮಾತ್ರನೇ. ಗೊತ್ತಕ್ಕ, ಈ ಇಬ್ರು ಮಕ್ಕಳನ್ನ ನಾನ್ ನಿನಗ್ ಕೊಟ್ಟ ಆಸ್ತಿ ಅಂತ ಬಿಟ್ಟು ಹೋದ ಮೊದಲನೇ ಭಾವ. ನಿನ್ ಲೈಫ್ ಹಾಳಾಗ್ಬಾರ್ದಂತ, ಮಕ್ಕಳು ಭವಿಷ್ಯನೂ ಚೆನ್ನಾಗಿರ್ಲಿ ಅಂತ ಜಗದೀಶ್ ಬಾವನ್ನ ಎರಡನೇ ಮದ್ವೆ ಮಾಡ್ಕೊಂಡೆ. ನಿಂಗೇನೋ ಹೆಂಡತಿ ಸ್ಥಾನ ಸಿಕ್ತು. ನೀನ್ ಜಗದೀಶ್ ಹೆಂಡತಿ ಅಂತ ಎಲ್ರಿಗೂ ಗೊತ್ತು. ಇವರು ಕೂಡ ಜಗದೀಶ್ ಭಾವನ್ ಮಕ್ಕಳಾಗಿ 4 ಜನರ ಮಧ್ಯೆ ಒಂದಾಗಿರ್ಬೇಕಂದ್ರೆ ಆಸ್ತಿಲಿ ಇವ್ರಿಬ್ರಿಗೂ ಭಾಗ ಸಿಗ್ಬೇಕು. ಭಾಗ ಅಲ್ಲ, ಆಸ್ತಿ ಪೂರ್ತಿ ನನ್ ಮಕ್ಕಳಿಗೆ ಸಿಗ್ಬೇಕು. ಹೆತ್ತೋಳ್ ನೆಗದ್ ಬಿದ್ದು ವರ್ಷಗಳೇ ಆದ್ರೂ ವಿಶಾಲ್ಗೆ ತಾಯಿಲ್ಲ ಅನ್ನೋ ಕೊರತೆ ಯಾವತ್ತೂ ಕಾಡ್ದಂಗೆ ನಾನ್ ನೋಡ್ಕೊಂಡ್ ಬಂದಿದ್ದೀನಿ. ಆದ್ರೆ ನನ್ ಎರಡನೇ ಗಂಡ ಜಗದೀಶ್ ನನಗೂ ನಿಮಗೂ ಏನಾದ್ರೂ ಮೋಸ ಮಾಡೋಕ್ ಟ್ರೈ ಮಾಡಿದ್ರೆ ನನ್ನ ನಂಬಿರೋ ವಿಶಾಲ್ನ ಅಡ್ಡ ಇಟ್ಕೊಂಡು ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ನಾನ್ ಸುಮ್ಮನೆ ಇರಲ್ಲ. ಅವನ್ನ ಬೇಕು ಅಂತಾನೆ ಇಂಡಿಯಾ ಕರ್ಸಿದಾರಮ್ಮ. ಆದಷ್ಟು ಬೇಗ ಈ ದೇಶ ಬಿಟ್ಟು ಓಡ್ಸೋಣ. ಈ ಹಳ್ಳಿಲಿ 10 ದಿನ ಇದ್ರೆ ಓಡೋಗ್ಬಿಡ್ತಾನಕ್ಕ. ಅಮೇರಿಕದಲ್ಲಿ ಆರಾಮಾಗಿದ್ದೋನು ಇಲ್ಲೇನ್ ಕಿತ್ತಾಕ್ತಾನೆ? ಹಂಗನ್ಬೇಡ. ಪ್ರೀತ್ಸೋ ಮನ್ಸಿರೋರು ಊರ್ ಗುಡಿಸ್ಲಲ್ಲಿ ಬದುಕ್ಬಿಡ್ತಾರೆ. ದೇವರ ಪ್ರಸಾದ ತಿಂದು ಆರಾಮಾಗಿರ್ತಾರೆ. ಯಾವ್ದೇನೇ ಆದ್ರೂ ವಿಶಾಲ್ ಔಟ್, ನೀವು ಇನ್. ದಟ್ಸ್ ಆಲ್. ಹಾಲ್ನವನು ಇವತ್ತೇನಾದ್ರು ದುಡ್ಡು ಕೇಳ್ಕೊಂಡ್ ಬಂದ್ರೆ ಈ ತಿಂಗಳು ಆಗೋಲ್ಲ, ಮುಂದಿನ ತಿಂಗಳು ಒಟ್ಟಿಗೆ ಸೇರಿಸ್ಕೊಡ್ತೀವಿ ಅಂತ ಹೇಳು. ನಾನು ಹೇಳಿದ್ ಕೇಳಿಸ್ತಾ ಇಲ್ವಾ ನಿನ್ಗೆ? ಕೇಳಿಸ್ತು ಮಾವ. ರಂಗೋಲಿ ಕಾಣ್ತಿಲ್ಲ? ಅಲ್ಲೇ ಇರ್ಬೇಕು ನೋಡಿ. ನಾನ್ ಕೇಳಿದ್ದು ಚೀಲ ಅಲ್ಲ, ರಂಗೋಲಿ. ಇವತ್ ನೈನಿ ರಂಗೋಲಿ ಹಾಕಿಲ್ವಾ? ಸೂರ್ಯ ಹುಟ್ಟಕ್ ಮುಂಚೆನೆ ರಂಗೋಲಿ ಹಾಕ್ತಿದ್ಲಲ್ಲ ಮಾವ. ನೀನು ನನ್ನೇ ಕೇಳ್ತೀಯಾ? ಅಮ್ಮ ಬೈದ್ಲು ಅಂತ ಅಕ್ಕ ಎಲ್ಲಾದ್ರೂ ಓಡೋಕಿರ್ಬೋದು ತಾತ. ಏನೇನೋ ಮಾತಾಡ್ಬೇಡ. ಅವಳು ತಿಳುವಳಿಕೆ ಇರೋ ಹುಡುಗಿ ಎಲ್ಲೂ ಹೋಗಿರಲ್ಲ. ಹೌದು, ಶಿವ ಎಲ್ಲಿ? ಅವನು ಇಲ್ಲ. ಶಿವ ಶಿವ ಏನ್ ತಾತ? ನೈನಿ ಎಲ್ಲೋ? ಯಾಕೆ ಮನೇಲಿ ಇಲ್ವಾ? ಮನೇಲಿ ಇಲ್ಲ ಅಂತಾನೆ ನಿನ್ನನ್ ಕೇಳ್ತಿರೋದು. ನೀನ್ ಕೋಪ ಮಾಡ್ಕೋಬೇಡ, ಇಲ್ಲೇ ಎಲ್ಲೋ ಇರ್ಬೇಕು, ನೋಡ್ತೀನಿ ಇರಿ. ಬೆಳಗ್ಗೆನೆ ಹಾಡ್ ಹೇಳ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕೋ ನನ್ನ ಮೊಮ್ಮಗಳು ಎಲ್ಲಿ ಹೋದ್ಲೋ ಏನೋ. ಹೋಗಿ ಲಾಟಿನ್ ತಗೊಂಬ, ಹುಡ್ಕೊಂಬರ್ತೀನಿ. ತಾಯಿ ವಿಶಾಲಾಕ್ಷಿ, ನನ್ನ ಮೊಮ್ಮಗಳು ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಂದ್ರೆ ಅವಳಿಗೆ ಎಷ್ಟು ಬೇಜಾರಾಗಿದೆಯೋ ಏನು. ಅಮ್ಮ ವಿಶಾಲಾಕ್ಷಿ, ನಮ್ಮ ನೈನಿನ ನೀನೇ ಕಾಪಾಡಬೇಕು.
ಬಂಗಾರ ಅಂತಾರೆ ಹೊರತು ನನ್ನ ಮಾತ್ರ ಹಿತ್ತಾಳೆ ಅಂತಾನೂ ಕರೆಯಲ್ಲ. ಸುಮ್ನೆರೆ ನಿಂದೊಂದು. ನೈನಿ ಎಲ್ಲಿ ಹೋಗಿದ್ದಾಳೋ ಏನೋ ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ದೀನಿ. ಇವ್ರು ಯಾರೋ ನಮ್ಮ ಊರಿಗೆ ಹೊಸಬ್ರು ಇದ್ದಂಗಿದ್ಯಲ್ಲ. ಓಯ್ ನಿನ್ಕೊಳ್ಳಿ. ಯಾರು ಕಾಣಿಸ್ತಿಲ್ವಲ್ಲ? ಕಣ್ಮುಂದೆನೆ ಇರುವಾಗ ಯಾರು ಅಂತ ಕೇಳ್ತಿರಲ್ಲ. ಹೇ ಹೇ ಇಂಟ್ರೆಸ್ಟಿಂಗ್. ಗಿಳಿ ಮಾತಾಡ್ತಿದೆ. ಗಿಳಿ ಅನ್ಬೇಡಿ, ನನಗೂ ಹೆಸರಿದೆ, ಶಿವ. ಶಿವ ಒಳ್ಳೆ ಹೆಸರೇ. ಯಾವ ನಿಮ್ದು? ಇಲ್ಲೇನ್ ಕೆಲ್ಸ ಇದೆ ನಿಮಗೆ? ಮದ್ವೆ ಇದೆ, ಬೆಂಗಳೂರಿಂದ ಬಂದಿದ್ದೀನಿ. ಸುಭದ್ರ ನಮ್ ಕಾಂತಮ್ಮ ಆಂಟಿ ಮಗಳು. ಹೌದಾ? ಸುಭದ್ರ ಮತ್ತೆ ನಯನಿನು ಇಬ್ರು ಒಳ್ಳೆ ಸ್ನೇಹಿತರು. ಓ ಓಕೆ. ಏನೋಕೆನೋ ಏನು, ನಯನಿ ಕಾಣಿಸ್ತಿಲ್ಲ ಅಂತ ಮನೇಲೆಲ್ಲರೂ ಗಾಬರಿ ಆಗಿದ್ದಾರೆ. ನೀವೇನಾರು ನೋಡಿದ್ರಾ? ತುಂಬಾ ಒಳ್ಳೆಯವಳು ಅವಳು. ಗೊತ್ತಿಲ್ಲ. ಅವಳು ನೋಡಕ್ ಹೇಗಿರ್ತಾಳೆ? ಎಲ್ಲ ಇವನ್ನ ನಮ್ ನಯನಿ ಬಗ್ಗೆ ತಿಳಿದೇನೆ ಈ ಹಳ್ಳಿಯಲ್ಲಿ ಓಡಾಡ್ತಾ ಇದ್ದೀರಾ? ಕಷ್ಟ ಅಂತ ಬಂದ್ರೆ ಎಲ್ಲರಿಗಿಂತ ಮುಂಚೆ ನಮ್ ನಯನಿ ಬಂದು ಸಹಾಯ ಮಾಡ್ತಾಳೆ. ಅವಳೆಷ್ಟು ಒಳ್ಳೆಯವಳಂದ್ರೆ ಅವಳನ್ನ ನೋಡಿ ಆ ಒಳ್ಳೆತನನೇ ಕೈ ಮುಗಿಯುತ್ತೆ. ಶಿವ ಅಂದ್ರೆ ಕತ್ತಲ್ಲಿ ಹಾವು, ಕೈಯಲ್ಲಿ ತ್ರಿಶೂಲ, ಎದುರಾಗಿರೋ ನಂದಿನ್ ನೋಡ್ತಾರೆ ಹೊರತು ಮೂರನೇ ಕಣ್ಣನ್ ನೋಡಲ್ಲ. ನಮ್ ನಯನಿಗೆ ಆ ಶಿವನೇ ಮೂರನೇ ಕಣ್ ಕೊಟ್ಟಂಗಿದೆ. ವೆರಿ ಇಂಟ್ರೆಸ್ಟಿಂಗ್. ನಾನ್ ಹೋಗ್ತೀನಿ, ನಮ್ ನಯನಿ ಹುಡುಕ್ಬೇಕು. ಏ ಏನ್ ಶುಭ ಕಾರ್ಯ ಆದ್ರೂ ನಮ್ ಕಾಂತಂಗವ್ರು ಮಾಡ್ದಂಗೆ ಯಾರು ಮಾಡಲ್ಲ. ಇನ್ ಮದ್ವೆನಾ 10 ವರ್ಷ ನೆನ್ಪಿಡ್ಕೋತಾರೆ ನೋಡು. ಹೌದು, ಎಷ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ ನೋಡು. ಊರೂರು ನಮ್ಮನ್ನ ಹೊಗಳ್ತಾ ಇದ್ರೆ ನೀನೇನೋ ಹುಡುಕ್ತಾ ಇದ್ದಿಲ್ಲ ಸುಭದ್ರಾ. ಅಮ್ಮ, ನೈನಿ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಶುಭ ಕೆಲ್ಸಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಆ ಶನಿ ಯಾಕೆ ಜ್ಞಾಪಿಸ್ಕೊತಾ ಇದ್ಯಾ? ಇದು ನಮ್ಮನೆ ಸಂಪ್ರದಾಯ ಅನ್ನೋ ಕಾರಣಕ್ಕೆ ನಿನ್ನ ಕೈಯಿಂದ ಅಮ್ಮನವ್ರಿಗೆ ಸೀರೆ ಕೊಡ್ಬೇಕು ಅಂತ ಕರ್ಕೊಂಡ್ ಬಂದೆ ಹೊರತು ನಿನ್ನ ಮದ್ವೆ ಆಗೋವರೆಗೂ ಹೊಸ್ಲಿಂದ ಆಚೆ ಬಿಡ್ತಾನೆ ಇರ್ಲಿಲ್ಲ ನಾನು. ದೃಷ್ಟಿ ತಾಗ್ಬಾರ್ದು ಅಂತ ನಮ್ ಕಾಲಿಗೆ ಮಸಿ ಹಚ್ಕೋತೀವಿ, ಆದ್ರೆ ಅವಳು ಎಲ್ಲೆಲ್ಲಿ ಕಾಲಿಡ್ತಾಳೋ ಅಲ್ಲೆಲ್ಲ ಮಸಿ. ಎಷ್ಟಾದ್ರೂ ಪ್ರಾಣ ಸ್ನೇಹಿತೆ ಅಲ್ವಾ ಅಮ್ಮ? ನೀನು ಚಿಕ್ಕವಳಿದ್ದಾಗ ಕೆರೆಲ್ ಬಿದ್ದು ಸಾಯ್ತಿ ಅಂತ ಅವಳು ಹೇಳಿದಕ್ಕೆ ನೀನು ಬದುಕಿ ಬಚಾವಾದೆ ಅನ್ನೋ ಕೃತಜ್ಞತೆ ನಿನಗಿರ್ಬೋದೇನೋ, ಆದ್ರೆ ಅವತ್ತು ದೋಣಿಯಲ್ಲಿ ಸುಳಿಲ್ ಬೀಳೋಕೆ ಕಾರಣ ಆ ಅನಿಷ್ಟದವಳು ಹಾಳ್ಬಾಯಿ ಅನ್ನೋದು ನನ್ನ ಅನುಮಾನ. ಇವ್ರು ಮಾತಾಡ್ಕೋತಿದಾರೋ ಬೈಕೋತಿದಾರೋ ಅರ್ಥ ಆಗ್ತಿಲ್ಲ. ಜೋರಾಗಿ ಹೇಳ್ಬಿಟ್ನಾ? ನೀನ್ ಕೇಳ್ಸೋ ಹಾಗೆ ಹೇಳಿದ್ದು. ನಡಿಯಮ್ಮ ತಾಯಿ. ಅಮ್ಮ ನೈನಿ, ನೈನಿ, ನೈನಿ. ಕಾಂತಮ್ಮನವ್ರು ಈ ಕಡೆ ಬಂದ್ರೆ ಕಾಂತಮ್ಮನವ್ರು ಬರ್ತಿದ್ದಾರೆ. ಜಾಗ ಬಿಡಿ. ಗುಡಿ ಬಾಗ್ಲು ತೆಗ್ದೇ ಇಲ್ಲ ಆಂಟಿ, ನಾವು ಬೇಗ ಬಂದ್ಬಿಟ್ವಿ. ಶಂಕರ್ ಶಾಸ್ತ್ರಿಗಳಲ್ಲಿ 6 ಗಂಟೆಗೆ ಅಮ್ಮನವ್ರ ಪಾದ ತೊಳೆಯೋರು ಇನ್ನೂ ಯಾಕೆ ಬಂದಿಲ್ಲ? ಆರೋಗ್ಯ ಸರಿ ಇಲ್ಲ ಅಂತ ಬಂದಿಲ್ವೇನೋ ಅಮ್ಮ. ಅಮ್ಮನವ್ರ ಅರ್ಚಕರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಏನರ್ಥ? ನೈನಿ, ಅಮ್ಮ ನೈನಿ, ನಮ್ಮ ನೈನಿನ ಯಾರಾದ್ರೂ ನೋಡಿದ್ರ?
ಸಕಲ ಲೋಕದ ಶಕ್ತಿ ನೀನೇ ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನದಮ್ಮ ವರವೋ ಶಾಪವು ಜಗದೋದ್ಧಾರಕ್ಕೆ ಕರುಣಿಸು ತಾಯಿ ನೀನಮ್ಮ ಕತ್ತಲ ಕಳೆದು ದಾರಿಯ ತೋರೋ ಬೆಳಕಮ್ಮ ಮೂರು ಕಂಗಳ ಭೈರವಿ ಮಾತೆ ನೋವುಗಳೆಲ್ಲ ಸಂಹರಿಸಿ ಶೋಕ ತುಂಬಿದ ಮನದಲ್ಲಿ ಇಂದು ದೈವಿ ರೂಪದಲ್ಲಿ ನೀ ನೆಲೆಸು ಅಮ್ಮ ನೀನೇ ಆತ್ಮ ನೀನೇ ಆತ್ಮದ ಪರಮಾತ್ಮ ಅಮ್ಮ ಆಗ್ಬೇಕನ್ಸುತ್ತೆ ಒಳಗಡೆ ಕಾಪಾಡಮ್ಮ ತಾಯಿ ವಿಶಾಲಾಕ್ಷಿ ಹಾಡಾಡ್ತಾ ಇದ್ದಾರೆ. ಒಳಗಡೆ ಒಳಗಡೆ ಯಾರು ಇದ್ದಂಗೆ ಯಾರು ಹಾಡಾಡ್ತಾ ಇದ್ದಂಗಿದಾರ ಶಾಸ್ತ್ರಿಗಳು ಇಷ್ಟು ಜೋರಾಗಿ ಯಾಕೆ ಗಂಟೆ ಬಾರಿಸಿರೋರು ಹಂಗಂತ್ಯಾ ಗುಡಿ ಒಳಗಡೆಯಿಂದ ಹಾಡು ಬರ್ತಾ ಇದೆ, ಗಂಟೆ ಶಬ್ದ ಕೇಳಿಸ್ತಾ ಇದೆ, ಆಚೆಯಿಂದ ಬಾಗ್ಲು ಹಾಕಿದೆ. ನಿನ್ ಮುಂದೆನೇ ಇದ್ದೀನಿ. ನಿನ್ ಮಗಳೇ ಆದ್ರೂ ಊರು ಕೆಟ್ಟದ್ ಮಾಡೋ ಅನಿಷ್ಟ ಅಂತಾರೆ ಎಲ್ರು. ಅಮ್ಮ ಅಕ್ಕ ತಂಗಿ ಹೆಂಡತಿ ಅತ್ತೆ ಅತ್ತಿಗೆ ಮಗಳು ಕುಟುಂಬದಲ್ಲಿ ಅಷ್ಟಲಕ್ಷ್ಮಿಯವರು ಅನ್ನೋದು ಬರೀ ಬಾಯಿ ಮಾತ್ಗೆನಾ? ಮತ್ತೆ ನಾನು ಅವ್ರ ಹಾಗೆ ಹೆಣ್ಮಗಳೇ ಅಲ್ವಮ್ಮ? ನನ್ನನ್ನು ಯಾಕೆ ಅನಿಷ್ಟದವಳು ಅಂತಾರೆ? ದರಿದ್ರದವಳು ಅಂತ ಯಾಕೆಲ್ರು ಬೈತಾರೆ? ನಾನ್ ನಿಜ ಹೇಳ್ತೀನಿ ಅಂತನಾ? ಆಗ್ತಿರೋ ಅಪಾಯನ ತಪ್ಪಿಸಿ ಸಹಾಯ ಮಾಡ್ತೀನಿ ಅಂತನಾ? ನಮ್ಮಮ್ಮ ಹತ್ರ ನಾನ್ ಸಹಿಸ್ಕೊಳ್ಳಲ್ಲ ಅಂತ ನಿನಗೆ ಗೊತ್ತು ತಾನೆ? ಅವಳು ನನ್ನಿಂದಾನೇ ಹತ್ರ ನನಗೆ ನೋಡಕ್ಕಾಗಲ್ಲ. ರಥದಲ್ಲಿರೋ ಅಮ್ಮನವ್ರನ್ನ ಕೆಳಗಿಳಿಸಿ ನಿಮ್ಮಮ್ಮನ್ಗೆ ಕುಂಕುಮ ಇಟ್ಟು ಮಹಾನ್ ಸಾಧಕಿ ಶ್ಯಾಮಲಾದೇವಿ ಅಂತ ಊರ್ನಲ್ಲಿರೋರ್ನೆಲ್ಲ ಕರೆಸಿ ಜೈಕಾರ ಹಾಕಿಸ್ಬೇಕಾ ಹೇಗೆ? ಇಷ್ಟ ಆದ್ರೂ ನನ್ನನ್ನ ನಿನ್ ಹತ್ರ ಬಿಟ್ಕೋತಿಲ್ಲ. ನಿನ್ ಹತ್ರ ನನ್ ಕಷ್ಟ ಹೇಳ್ಕೊಳಕ್ಕೆ ಕಳ್ಳಿ ತರ ಗೋಡೆ ಹಾರ್ಕೊಂಡ್ ಬಂದಿದ್ದೀನಿ. ಮುಂದಾಗೋ ಅಪಾಯ ಗೊತ್ತಾಗೋದು ನೀನ್ ನನಗ್ ಕೊಟ್ಟಿರೋ ವರನ ಶಾಪನ? ಹೇಳಮ್ಮ, ಹೇಳು. ನಯನಿ, ನೀನ್ ಕಾಣಿಸ್ತಾ ಇಲ್ಲ ಅಂತ ಮನೇಲಿ ಎಲ್ರು ಗಾಬರಿ ಆಗಿದ್ದಾರೆ. ನಾನ್ ಕಾಣಿಸ್ತಿಲ್ಲ ಅಂತನಾ ಅಥವಾ ಯಾರಿಗಾದ್ರೂ ಕಾಣಿಸ್ಕೋತೀನಿ ಅಂತನಾ? ಏನೋ ಒಂದು, ಮೊದ್ಲು ಮನೆಗೆ ಹೋಗೋಣ ನಡಿ. ಅಮ್ಮ ತಾಯಿ, ಅಮ್ಮ ತಾಯಿ ವಿಶಾಲಾಕ್ಷಮ್ಮ, ನೀನೇ ನಮ್ಮನ್ನೆಲ್ಲ ಕಾಪಾಡ್ಬೇಕಮ್ಮ. Excuse me. ಏನ್ ನಡೀತಿದೆ ಇಲ್ಲಿ? ಸ್ವಾಮಿ ಅಮ್ಮನವರು ಗುಡಿ ಒಳಗೆ ಅಮ್ಮನವರೇ ಹಾಡ್ತಿರೋದು. ಕೈ ಮುಗಿರಿ, ಕೈ ಮುಗಿರಿ. ಲೋಕನೆಲ್ಲ ಕಾಪಾಡಮ್ಮ. ಅಮ್ಮ ತಾಯಿ, ಹಲೋ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಾಪಾಡು ತಾಯಿ. ತಾಯಿ ಗುಡಿ ಒಳಗೆ ಅಮ್ಮನವರೇ ಹಾಡ್ತಿರೋದು. ಕೈ ಮುಗಿರಿ, ಕೈ ಮುಗಿರಿ. ಕಾಪಾಡಮ್ಮ ತಾಯಿ. ಭಗವತಿ ಏನೋ ಇದೆಲ್ಲ. ಕಾಪಾಡಮ್ಮ. ನೀನೇ ಅಮ್ಮ ನಮಗ್ ದಿಕ್ಕು. ಕಾಪಾಡು ತಾಯಿ, ಕಾಪಾಡು. ಅಮ್ಮ ತಾಯಿ, ಅಮ್ಮ ತಾಯಿ ವಿಶಾಲಾಕ್ಷಮ್ಮ, ನೀನೇ ನಮ್ಮನ್ನೆಲ್ಲ ಕಾಪಾಡ್ಬೇಕಮ್ಮ. ಶಾಸ್ತ್ರಿಗಳು ಒಳಗೆ ಇರ್ಬೇಕಮ್ಮ. ಹೆಣ್ಣು ಧ್ವನಿ ಕೇಳಿಸ್ತಾ ಇದ್ರು ಶಾಸ್ತ್ರಿಗಳು ಒಳಗಡೆ ಇದಾರೆ ಅಂತ ಹೇಳ್ತಿದ್ದೀರಲ್ಲ. ಶಿವ, ಏನಾಯ್ತು?
ಹಾಡ್ತಿರೋದು ನಯನಿನೇ. ಗುಡಿಯಲ್ಲಿರೋದು ನಯನಿ ಅಂತ ಗೊತ್ತಾದ್ರೆ ಊರವ್ರು ಸುಮ್ಮನೆ ಬಿಡ್ತಾರಾ? ಅವಳನ್ನ ನೀನೇ ಕಾಪಾಡ್ಬೇಕು ಸುಭದ್ರ. ಹೋಗಿ ಶಾಸ್ತ್ರಿಗಳು ಎಲ್ಲಿದ್ರು ಕರ್ಕೊಂಡ್ ಬನ್ನಿ. ಹೋಗಿ. ನೈನಿ, ನೈನಿ, ಏನ್ ಮಾಡ್ತಿದ್ಯಾ ನಯನಿ? ಗರ್ಭಗುಡಿಗೆ ಯಾಕೆ ಹೋದೆ? ನೀನ್ ಹೆಂಗ್ ಹೋದೆ ಒಳಗೆ? ನೈನಿ, ನನ್ ಮಾತ್ ಕೇಳು, ಆಚೆಗೆ ಬಂದ್ಬಿಡು. ನನ್ ಮಾತ್ ಕೇಳು ನೈನಿ, ಆಚೆ ಬಂದ್ಬಿಡು. ನಾನು ಏನಾದ್ರೂ ಹೇಳಿ ಸರಿ ಮಾಡಿಸ್ತೀನಿ. ನೈನಿ, ನನ್ ಒಂದ್ಸಲ ನೋಡು ನೈನಿ. ನೈನಿ, ಹಠ ಮಾಡ್ಬೇಡ. ಅಮ್ಮ ಬಂದಿದ್ದಾಳೆ. ಈಗೇನಾದ್ರೂ ಅವಳನ್ನ ಕುಡಿಲ್ ನೋಡಿದ್ರೆ ಏನ್ ಮಾಡ್ತಾಳು ಅಂತ ಭಯ ಆಗ್ತಿದೆ. ದಯವಿಟ್ಟು ನನ್ ಮಾತ್ ಕೇಳಿ ಆಚೆ ಬಂದ್ಬಿಡು. ನನ್ನ ಅಮ್ಮಂಗೆ ಏನಾದ್ರೂ ಹೇಳ್ತೀನಿ. ನನ್ ಮಾತ್ ಕೇಳು ನೈನಿ, ಈ ಕಡೆ ನೋಡು. ಅಯ್ಯೋ, ಹಠ ಮಾರಿ, ನಿನ್ ಮಾಟ ಕೇಳಲ್ವಲ್ಲೇ? ಏ ನೈನಿ, ನೈನಿ, ನನ್ ಮಾತ್ ಕೇಳು ನೈನಿ, ನನ್ ನೋಡು ನೈನಿ. ಏ ನೈನಿ, ಹೇಯ್, ಯಾರಾದ್ರೂ ಹೋಗಿ ಗುಡಿ ಬಾಗ್ಲು ತೆಗೀರೋ. ನೈನಿ, ಅಮ್ಮ ಬಂದಿದ್ದಾರೆ. ನೈನಿ, ನನ್ ಮಾತ್ ಕೇಳು ನೈನಿ, ಬಾ ನೈನಿ. ನೈನಿ, ಅಯ್ಯೋ, ಈಗೇನ್ ಮಾಡೋದು? ನೈನಿ, ನೈನಿ, ಅಮ್ಮ ನೈನಿ. ಇಷ್ಟು ಜನ ಇಲ್ಲಿದ್ದೀವಿ, ಬಾಗ್ಲು ತೆಗೆದು ನೋಡೋರೇ ಇಲ್ವಾ? ಅಮ್ಮ, 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 ನಿಂತ್ಕೊಮ್ಮ, ಹೋಗ್ಬಿಡಮ್ಮ. ಹೋಗ್ಬಾರ್ದಾ? ಯಾಕೆ? ಅಮ್ಮ, ತಾಯಿ ವಿಶಾಲಾಕ್ಷಮ್ಮನೇ ಹಾಡ್ತಿರ್ಬೋದು. ತಾಯಿ ವಿಶಾಲಾಕ್ಷಮ್ಮ, ನೀನೇ ನಮ್ಮನ್ನೆಲ್ಲ ಕಾಪಾಡ್ಬೇಕಮ್ಮ. ನೈನಿ, ನೈನಿ, ನೈನಿ. ಶಾಸ್ತ್ರಿಗಳೇ, ನಿಮ್ಗೋಸ್ಕರ ಊರೆಲ್ಲ ಹುಡುಕ್ತಾ ಇದೀವಿ, ನೀವು ಎಲ್ಲಿದ್ದೀರಾ? ಗೌಡ್ತಿ ಗುಡಿ ತಗೋ ಬಂದವ್ರೆ, ನೀವಿನ್ನ ಗುಡಿ ಬಾಗ್ಲು ತೆಗ್ದಿಲ್ಲ, ನಿಮ್ಗೋಸ್ಕರ ಕಾಯ್ಕೊಂಡ್ ಕುಂತವ್ರೆ. ನನ್ ಮೊಮ್ಮಗಳು ಕಾಣಿಸ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ಅವಮ್ಮ ಇವಾಗ ಕಾಣಿಸ್ತಾ ಇದ್ರೆ ಏನ್ ಮುಳುಗೋಗಲ್ಲ ಬಿಡಿ. ಅಲ್ಲಿ ಗುಡಿ ಒಳಗೆ ಯಾರೋ ಹೆಂಗ್ಸ್ ಆಡೋದು ಕೇಳಿಸ್ತಾ ಇದೆ. ಗುಡಿಯಲ್ಲಿ ಹಾಡ? ಕಾಂತಮ್ಮನವ್ರು ಗುಡಿ ತಾವ್ ಕರ್ಕೊಂಡ್ ಬರಕ್ ಕೇಳವ್ರೆ. ನಡೀರಿ, ಹೋಗೋಣ ಬನ್ನಿ. ವಿಶಾಲಾಕ್ಷಮ್ಮ ಬಂದಿದ್ರು ಬಂದಿರ್ತಾಳೆ. ಅಮ್ಮ, ತಾಯಿ ವಿಶಾಲಾಕ್ಷಮ್ಮ, ನೀನೇ ನಮ್ಮನ್ನೆಲ್ಲ ಕಾಪಾಡ್ಬೇಕಮ್ಮ. ಅಮ್ಮವ್ರ? ಹೌದಮ್ಮ, ಇವತ್ತು ಶುಕ್ರವಾರ, ಅದ್ರಲ್ಲೂ ನವಮಿ. ಅಮ್ಮವ್ರ ಪೂಜೆಗೆ ಶಾಸ್ತ್ರಿಗಳು ಬಂದಿಲ್ಲ ಅಂತ ವಿಶಾಲಾಕ್ಷಮ್ಮ ತನಗ್ ತಾನೇ ಪೂಜೆ ಮಾಡ್ಕೋತಿದ್ದಾಳೆ. ಜೈ ವಿಶಾಲಾಕ್ಷಿ, ಜೈ ವಿಶಾಲಾಕ್ಷಿ. ಏನೇ, ನೀನೇನೋ ಗರ್ಭಗುಡಿ ಕಿಟಕಿಯಿಂದ ನೋಡ್ದಂಗೆ ಹೇಳ್ತಾ ಇದ್ಯಾ? ನಡೀರಿ, ಹೋಗ್ ನೋಡೋಣ. ಹೋದ್ರೆ ರಕ್ತ ಕಕ್ತೀರಾ, ಹೇಳ್ತಿದ್ದೀನಿ. ನಿಂತು ಬಿಟ್ರಲ್ಲ, ಹೋಗ್ ನೋಡಿ. ನೀವೇ ತಾನೇ ಊರ್ ಗೌಡ್ತಿ? ಹೌದೌದು. ಹೋಗ್ರಮ್ಮ. ಓ, ಶಾಸ್ತ್ರಿಗಳು ಬಂದ್ರು, ಶಾಸ್ತ್ರಿಗಳು ಬಂದ್ರು. ನಮಸ್ಕಾರ ತಾಯಿ. ಏನ್ ಶಾಸ್ತ್ರಿಗಳೇ, ಇಷ್ಟೊತ್ತಾದ್ರೂ ಗುಡಿ ಬಾಗ್ಲು ತೆಗೆದೆ ಏನ್ ಮಾಡ್ತಾ ಇದೀರಾ ನೀವು? ಶಾಸ್ತ್ರಿಗಳು ಬಾಗಿಲು ತೆಗೆದ್ರೆ ನೈನಿ ಒಳಗಿರೋದು ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಬಂದಲ್ಲಮ್ಮ, ಈಗಲೇ ತೆಗಿತೀನಿ. ದೇವಿ ಸ್ತೋತ್ರ ಹೇಳ್ಕೊಂಡು ಅಮ್ಮನವರಿಗೆ ನಂದಾದೀಪ ಹಚ್ತೀನಿ. ಹೋಗಿ ಹೋಗಿ, ಒಳಗಡೆ ಅಮ್ಮನವರಿದ್ದಾರೆ, ಹಾಡು ಹೇಳ್ತಾ ಇದ್ದಾರೆ. ಬೆಳಿಗ್ಗೆನೆ ನೀವು ಅಭಿಷೇಕ ಮಾಡಿಲ್ಲ ಅಂತ ಅಮ್ಮನವರು ಕೋಪ ಮಾಡ್ಕೊಂಡಿದಾರೋ ಏನು? ನೀವೊಬ್ರೇ ಹೋಗಿ ನೋಡ್ ಬನ್ನಿ ತಾತ. ಹಾಗೆ ಆಗ್ಲಮ್ಮ, ನಾನು ಈಗಲೇ ನೋಡ್ತೀನಿ. ನಡೀರಿ.